ಕಳ್ಳಿಗೆ ಹೋಗ್ಬೇಕು. ಇವತ್ತು ಈ ಭಾಗದ ಈ ರೋಡ್ ಇದೆಯಲ್ಲ, ಈ ರೋಡ್ನಲ್ಲೇ ದೇವೇಗೌಡರಿಗೆ 1990ನೇ ಇಸ್ವಿಲಿ ರಾಜಕೀಯ ಶಕ್ತಿ ಕೊಟ್ಟಂತ ಊರಿದ್ರೆ ದೊಡ್ಡ ದೊಡ್ಡ ಸಾಕಳ್ಳಿ. ಏಕೆಂದ್ರೆ ಆ ಉದ್ದೇಶದಿಂದನೇ ನಾನು ಕಾನೂನು ಪಾನೂನು ನೋಡಲಿಲ್ಲ. ಕುಮಾರಣ್ಣ ಹಿಡಿದು ಸುಮಾರು 450 ಕೋಟಿವರೆಗೆ ಕೆಲಸ ಮಾಡಿದ್ದೀವಿ. ಇದೊಂದು ಹೋಬಳಿಗೆ 450 ಕೋಟಿಗೆ ಮಿಗಿಲಾಗಿ ನಾವು ಸುಮಾರು 140 ದೇವಸ್ಥಾನಗಳಿಗೆ ಇವತ್ತು ಕೆಲಸ ಮಾಡಿ ಕುಮಾರಸ್ವಾಮಿ ಇಲ್ಲಿ ಮಾಜಿ ಮಂತ್ರಿಗಳಿದ್ದಾರೆ. ಯಾಕೆ ನನಗೂ ಸ್ವಲ್ಪ ನೋವಿನಿಂದ ಹೇಳ್ತಾ ಇದ್ದೀನಿ, ಈ ರಾಜ್ಯದಲ್ಲಿ ಇಂಥ ಕೆಟ್ಟ ಸರ್ಕಾರ ನಾನು ನೋಡಲಿಲ್ಲ. ಕಾಯ್ತಾ ಇದ್ದೀನಿ, ಬಡ್ಡಿ ಸಮೇತ ತೀರಿಸೋವರಿಗೆ ರಾಜಕೀಯದಲ್ಲಿ ಯಾರ್ಯಾರ ಅಧಿಕಾರಿಗಳು ಯಾವ್ಯಾವ ರೀತಿ ನಡೀತಾ ಇದೆ ಗೊತ್ತಿದೆ. ಕೆಲವು ರೋಡ್ ಬಗಸ್ತಾವ್ರೆ. 15 ವರ್ಷ 20 ವರ್ಷ ಇದ್ರೆ ಯಾರೋ 15 ವರ್ಷ ರಂಗನಾಥಪುರ ಅಂತ ಹೇಳಿ ವಿಲೇಜ್, ನಾಚಿಕೆ ಆಗುತ್ತೆ. ಪೊಲೀಸ್ ಇಲಾಖೆ ಇದೆಯೇನ್ರಿ ಇಲ್ಲಿ ಜಿಲ್ಲೆಯಲ್ಲಿ? ಹೋಗಿ 16 ವರ್ಷದಿಂದ ರಸ್ತೆ ಇದೆ, ಜಿಲ್ಲಾ ಪಂಚಾಯತಿಲಿ ದುಡ್ಡು ಕೊಟ್ಟವ್ರೆ, ಕೆಲಸ ಮಾಡಿದ್ದಾರೆ. ಇಡೀ ಊರಿನ ಮೇಲೆ ಕಂಪ್ಲೇಂಟ್ ಕೊಡಕ್ಕೆ ಹೋಗ್ತಾರೆ. ಯಾರೋ ಒಂದು ಮನೆಗೋಸ್ಕರ ಈ ಜಿಲ್ಲೆ ಪೊಲೀಸ್ ಇಲಾಖೆ ಇದೆಯಾ? ನಾನು ಯಾಕೆಂದರೆ ಅಡಿಷನ್ ಡಿವೈಎಸ್ಪಿ ಬಗ್ಗೆ ನಾನು ಹೇಳ್ತಾ ಇಲ್ಲ. ಯಾತಕ್ಕೋಸ್ಕರ ಇದು ಮಾಡ್ತಾರೆ? ಪೊಲೀಸ್ ಕಂಪ್ಲೇಂಟ್ ಕೊಡಿ ಅಂತ ಪ್ರೆಷರ್ ಮಾಡಿಸ್ತಾರೆ. ಯಾರು? ಯಾಕೆಂದರೆ ಯಾವ ಮಟ್ಟಕ್ಕಿದೆ ಅನ್ನೋದನ್ನ ನೀವು ಅರ್ಥ ಮಾಡಬೇಕಾಗುತ್ತೆ. ಇರಲಿ, ಏನು ಎಲ್ಲೂ ಹೋಗಲ್ಲ. ಕೆಲವು ಅಧಿಕಾರಿಗಳು ಯಾವ ರೀತಿ ನಡ್ಕೋತಾ ಇದ್ದಾರೆ ಅಂತ ನೋಡ್ತಾ ಇದ್ದೀನಿ. ಹಿರಿಯೋದು ಯಾರು? ಒಂದು ಸ್ವಲ್ಪ ಬನ್ನಿ ಕಡೆ. ಈಗ ರಾಜ್ಯದಲ್ಲಿ ಕಾನೂನು ಸುವ್ಯವಸ್ಥೆ ಹೆಂಗಿದೆ ಅನ್ನೋದು ಗೊತ್ತಿದೆ ನನಗೆ. ಕೆಲವು ಬಡ್ಡಿ ಸಮೇತ ತೀರಿಸಬೇಕಾಗುತ್ತೆ. ಇನ್ನೊಂದು 1.5 ವರ್ಷ ನಮ್ಮ ಕಾರ್ಯಕರ್ತರಿಗೆ ಹೇಳೋದಿಷ್ಟೇ, ಎಷ್ಟೇ ನೋವಾದರೂ ತಡೀರಿ, ಬಡ್ಡಿ ಸಮೇತ ತೀರಿಸ್ತು ಹೋದ್ರೆ ನಾನು ರೇವಣ್ಣ ಅಂತ ಕರಿಬೇಡಿ. ಆ ಕೆಲಸ ಚಾಲೆಂಜ್ ಮಾಡಿ ತೋರಿಸ್ತೀನಿ. ನನಗೆ ಗೊತ್ತಿದೆ ಯಾವ್ಯಾವ ರೀತಿ ಏನೇನು ಸುಳ್ಳು ಕೇಸ್ ಹಾಕ್ಸೋದು. 40-50 ವರ್ಷ ಜಮೀನು ಮಂಜೂರಾತಿಯಾಗಿ 40 ವರ್ಷ ಐತೆ, ವಾಸ ಅವರೇ ಅಲ್ಲಿ ಹೋಗೋದು, ಕೇಸ್ ಕೊಡಿಸೋದು, ಅವ್ರ ಮೇಲೆ FIR ಹಾಕ್ಸೋದು, ಈ ಥರ ನಡೀತಾ ಇದೆ. ನಾನು ಇನ್ನೂ